ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಕ್ಬರ್ ಬಾಷಾ ಅಂತ. ಸರ್ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ ನೀವು? ಆಲ್ರೆಡಿ 23 ವರ್ಷ ಆಯ್ತು ಸರ್. 23 ವರ್ಷ. ಯಾವ ರೀತಿ ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದಿದ್ದೆ? ಮೊದಲು ನಮ್ಮ ತಂದೆಯವರು ಡ್ರೈವರು. ನಮ್ಮ ತಂದೆ ಜೊತೆಗೆ ಈ ಶಾಲೆ ರಜೆ ಇದ್ದವಾಗ ಎಲ್ಲ ಮೋಟರ್ ಗಾಡಿಯಲ್ಲಿ ತಿರುಗಾಡಕ್ ಹೋಗ್ತಾ ಇದ್ದೆ. ನಂತರ ನಮ್ಗೆ ಅದು ಅಭ್ಯಾಸ ಆಗ್ಬಿಡ್ತು. ಅಭ್ಯಾಸ ಆಯ್ತು. ಸ್ವಲ್ಪ ದಿವಸ ತಂದೆ ಜೊತೆಗೇನೆ ಕ್ಲೀನರ್ ಕೆಲಸ ಮಾಡಿದೆ. ಆಮೇಲೆ ತಂದೆಗೂ ನಮಗೂ ಜೊತೆಗಿರಕ್ ಸರಿ ಆಗಲ್ಲ, ಅದಕ್ಕೆ ನಾನು ಸಪ್ರೇಟ್ ಆಗಿ ಬೇರೆಯವ್ರ ಜೊತೆ ಕ್ಲೀನರ್ ಕೆಲಸ ಮಾಡಿದೆ ಒಂದು 3 ವರ್ಷ. ನಂತರ ಡ್ರೈವರ್ ಆದೆ. ನಿಮ್ದು ಊರು ಸರ್? ನನ್ನ ಸ್ವಂತ ಊರು ಕುಂದಾಪುರ. ಕುಂದಾಪುರ. ಈಗ ನೀವ್ ಯಾವ್ಯಾವ ರೂಟ್ ಎಲ್ಲ ಗಾಡಿ ಓಡಿಸ್ತೀರಾ ಸರ್? ನಾವು ಈಗ ರೀಸೆಂಟ್ ಆಗಿ ಈಗ ಒಂದ್ 3 ತಿಂಗಳಿಂದ ಆಂಧ್ರ ರೂಟ್ ಅಲ್ಲಿ ಗಾಡಿ ಓಡಿಸ್ತಾ ಇದೀವಿ. ಆಂಧ್ರದಿಂದ ಇಲ್ಲಿ ಮೈಸೂರಿಗೆ ಟ್ರಿಪ್ ಮಾಡ್ತಾ ಇದೀವಿ. ಇದಕ್ಕೂ ಮೊದಲು ನಾವು ಬಾಂಬೆಯಿಂದ ಟ್ರಿಪ್ ಮಾಡ್ತಾ ಇದ್ವಿ. ಅಲಿಬಾಗ್ ಅಂತ ಇದೆ, ಅಲಿಬಾಗಿಂದ ನಾವು ಕೇರಳ ತ್ರಿವಂಡ್ರಂ ತನಕನೂ ಹೋಗ್ತೀವಿ. ಏನ್ ಲೋಡ್ ಹೊಡಿಯುತ್ತೆ ಸರ್ ಇದು ಗಾಡಿ? ಇದು ಮೀನ್ ಹೊಡಿತಾ ಇದೀವಿ ಸರ್. ಮೀನ್ ಟ್ರಿಪ್ ಮಾಡ್ತಾ ಇದೀವಿ. ಎಲ್ಲಿಂದ ಮೀನ್ ತಗೋಬರ್ತೀರಾ? ಈಗ ನಾವು ಆಕ್ಚುಲಿ ಈಗ ಆಂಧ್ರ, ವಿಜಯವಾಡ ಮತ್ತೆ ಏಲೂರು ಆ ಕಡೆಯಿಂದ ಬರ್ತಾ ಇದೀವಿ. ಈಗ ಈ ಕಡೆನೂ ಹೋಗ್ತಾ ಇದೀವಿ, ಕಲ್ಕತ್ತಾ ಸೈಡ್ಗೂ, ಕಲ್ಕತ್ತಾ, ಭುವನೇಶ್ವರ ಆ ಕಡೆಯಿಂದ ತುಂಬ್ಕೊ ಬರ್ತೇವೆ. ಈಗ ಮೀನ್ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ? ಅಂದ್ರೆ ನೀವು ಮಾರ್ಕೆಟ್ ಸಪ್ಲೈ ಮಾಡ್ತೀರಾ ಡೈರೆಕ್ಟ್ ಆಗಿ? ಈಗ ಮಾರ್ಕೆಟಿಗೆ ಸಪ್ಲೈ ಮಾಡ್ತಾ ಇಲ್ಲ ನಾವು ಈಗ ಆಲ್ರೆಡಿ ಇಲ್ಲಿ ಸ್ಟಾಲ್ ಗಳಿಗೆ ಮೀನ್ ಕೊಡ್ತಾ ಇದೀವಿ ಮೈಸೂರಲ್ಲಿ. ಡೈರೆಕ್ಟ್ ಸ್ಟಾಲ್ ಗಳಿಗೆ? ಡೈರೆಕ್ಟ್ ಸ್ಟಾಲ್ ಅಂದ್ರೆ ಇಲ್ಲಿ 1-2 ಏಜೆಂಟ್ ಗಳಿದ್ದಾರೆ. ಆ ಏಜೆಂಟ್ ಗಳಿಗೆ ಕೊಡ್ತೀವಿ ನಾವು, ಅವ್ರು ಸ್ಟಾಲ್ ಗಳಿಗೆ ಹಾಕ್ತಾರೆ. ಇಲ್ಲಿಂದ ನಾವು ಖಾಲಿ ಗಾಡಿ ಹೋಗ್ತೀವಿ, ಲೋಡ್ ಮಾಡ್ಕೊಂಡು ಹೋಗಲ್ಲ. ಇಲ್ಲಿಂದ ಖಾಲಿ ಗಾಡಿ ಹೋಗಿ ಅಲ್ಲಿ ಮೀನ್ ತಗೊಳ್ತೀವಿ. ಮೀನ್ ಪರ್ಚೇಸ್ ಆಗಿ ಅಲ್ಲೇ ಐಸ್ ಪ್ಯಾಕಿಂಗ್ ಎಲ್ಲ ಮಾಡಿ ಲೋಡ್ ಮಾಡ್ತೀವಿ ಗಾಡಿಗೆ. ಲೋಡ್ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ 950 ಕಿಲೋಮೀಟರ್ ಅಲ್ಲಿಂದ ಮೈಸೂರಿಗೆ 13ರಿಂದ 14 ಗಂಟೆ ಟೈಮ್ ಕೊಡ್ತಾರೆ. ಅಲ್ಲಿಂದ ಇಲ್ಲಿಗೆ ಮೈಸೂರಿಗೆ ಬರೋದು? ಮೈಸೂರಿಗೆ. ಈಗ ನೀವು ಸಿಂಗಲ್ ಡ್ರೈವರ್ ಇರ್ತೀರಾ, ಡಬಲ್ ಇರ್ತೀರಾ? ಈಗ ಸಿಂಗಲ್. ರೀಸೆಂಟ್ಲಿ ನಾವು ಈಗ ನಮ್ಮ ಲೈಫ್ ಅಲ್ಲೇ ಹೆಚ್ಚಾಗಿ ಮಾಡಿರೋದೇ ಸಿಂಗಲ್. ಹಂಗಾರೆ ನೀವು ನಾನ್ ಸ್ಟಾಪ್ ಓಡಿಸ್ತಾ? ನಾನ್ ಸ್ಟಾಪ್ ಓಡಿಸ್ತೀವಿ ಗಾಡಿ. ಅಲ್ಲೇ ಲೋಡ್ ಆಗಿ ಪಾಯಿಂಟ್ ಅಲ್ಲೇ ನಾವು ಊಟ ಗೀಟ ಮಾಡ್ಕೊಂಡಿರ್ತೀವಿ. ಬಿಟ್ರೆ ಮತ್ತೆ ಇನ್ನೆಲ್ಲೂ ಗಾಡಿಲಿ ದಾರಿಯಲ್ಲಿ ಎಲ್ಲೂ ನಿಲ್ಸಲ್ಲ ನಾವು. ಕಂಟಿನ್ಯೂ ಓಡಿಸ್ತೀವಿ ಗಾಡಿ. ಎಷ್ಟು ಗಾಡಿ ಇರುತ್ತೆ ಸರ್ ನಿಮ್ಗೆ ಲೋಡಿಂಗ್ ಪಾಯಿಂಟ್ ಅಲ್ಲಿ? ಲೋಡಿಂಗ್ ಪಾಯಿಂಟ್ ಅಲ್ಲಿ ಒಮ್ಮೊಮ್ಮೆ 1-2 ಗಾಡಿ ಇರುತ್ತೆ. ಕೆಲವು ಲೋಡಿಂಗ್ ಪಾಯಿಂಟ್ ಅಲ್ಲಿ 5-6 ಗಾಡಿಗಳು ಇರ್ತವೆ. ಅದು ಲೋಡಿಂಗ್ ಪಾಯಿಂಟ್ ಅಂದ್ರೆ ನಾವು ನಮ್ಮ ಪಾರ್ಟಿ ಇಲ್ಲಿ ಪರ್ಚೇಸ್ ಮಾಡಿದಂತ ಮೀನ್ ಇದೆಯಲ್ಲ ಅದನ್ನ ಮಾತ್ರ ನಾವು ಲೋಡ್ ಮಾಡ್ತೀವಿ. ನಾವು ಬಾಡಿಗೆ ಹೋಗಲ್ಲ. ನಮ್ಮ ಪಾರ್ಟಿ ಇಲ್ಲಿ ಮೈಸೂರಲ್ಲಿ ಪಾರ್ಟಿ ಇದಾರೆ ನಮ್ದು, ಅವರೇ ಪರ್ಚೇಸ್ ಮಾಡಿದಂತ ಮೀನನ್ನ ಲೋಡ್ ಮಾಡ್ತೀವಿ. ಅಂದ್ರೆ ಅವರು ಪರ್ಚೇಸ್ ಮಾಡಿದ್ರೆ ಮಾತ್ರ ನಮ್ ಗಾಡಿನ ಕಳಿಸ್ತಾರೆ. ನಾಳೆ ನಮ್ದು ಲೋಡ್ ಆಗತ್ತೆ, ನೀವು ಹೋಗಿ ಅಂತ ಕಳಿಸ್ತಾರೆ. ಹಂಗಿದ್ದವಾಗ ನಾವು ಹೋಗ್ತೀವಿ. ಯಾವ್ಯಾವೆಲ್ಲ ಮೀನ್ ಸಿಗುತ್ತೆ ಅಲ್ಲಿ? ಈಗ ರೀಸೆಂಟ್ ಆಗಿ ನಾವು ರೂಪ್ಚಂದು, ಕ್ಯಾಟ್ಲಾ, ರೂಯಿ ಇಂಥವೆಲ್ಲ ತಗೊಬರ್ತಾ ಇದೀವಿ. ಎಷ್ಟು ಕೆಜಿ ಬರ್ಬೋದು ಸರ್ ಒಂದು ಫಿಶ್? ಮಿನಿಮಮ್ ಈಗ ರೀಸೆಂಟ್ ಬರ್ತಾ ಇರೋದು 1.5ರಿಂದ 2 ಕೆಜಿ. ಮಿನಿಮಮ್ ಒಂದೊಂದು ಟೈಮಲ್ಲಿ 3ರಿಂದ 4 ಕೆಜಿ ಬರ್ತದೆ ಒಂದು ಫಿಶ್. 4 ಒಂದು ಫಿಶ್. ಅದರಲ್ಲಿ ಕ್ಯಾಟ್ಲಾ ಬರ್ತದೆ 6 ಕೆಜಿ, 5 ಕೆಜಿ, 7 ಕೆಜಿ ತನಕ ಕಾಟ್ಲಾ ಅಂತ ಬರ್ತದೆ. ಅದು ಸ್ವಲ್ಪ ದೊಡ್ಡದಿರ್ತದೆ. ಎಷ್ಟು ಮೀನ್ ಸಿಗ್ಬೋದು ಒಂದ್ಸಲಿ ನೀವು ಲೋಡ್ ತಗೊಂಡ್ಬಂದ್ರೆ? ಒಂದ್ಸತಿ ನಾವು ಹೋದ್ರೆ ಒಂದು 4,500 ಕೆಜಿ ಮೀನ್ ತರ್ತೀವಿ. 4,500 ಕೆಜಿ? 4,500. ಈಗ ನಿಮ್ ಗಾಡಿಗೆ ಈ ತರನೇ ಏನಕ್ಕೆ ಬಾಡಿ ಬಿಲ್ಡ್ ಮಾಡೋದು? ನಾವ್ ಈ ತರ ಬಾಡಿ ಮಾಡಿಸ್ತೀವಿ ಅಂದ್ರೆ ಸರ್, ನಮ್ಮ ಗಾಡಿಗಳಲ್ಲಿ ನಾವು ಹೈಲಿ ಪೆರಿಸಿಬಲ್ ಐಟಮ್ಸ್ ಮೀನನ್ನ ತುಂಬಿರ್ತೀವಿ. ಅದಕ್ಕೆ ಕೋಲ್ಡ್ ಬೇಕು. ಕೋಲ್ಡ್ ಬೇಕಂದ್ರೆ ನಾವು ಐಸ್ ಹಾಕ್ಬೇಕು. ಯಾಕಂದ್ರೆ ಇದರಲ್ಲಿ ರೆಫ್ರಿಜರೇಟರ್ ಇಲ್ಲ, ರೆಫರ್ ಸಿಸ್ಟಮ್ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದು ಪಫ್ ಬಾಡಿ ಅಂತ ಹೇಳ್ತೀವಿ. ಇದಕ್ಕೆ ಪಫ್ ಅಲ್ಯೂಮಿನಿಯಂ ಪಫ್ ಬಾಡಿ ಅಂತೀವಿ. ಇದರಲ್ಲಿ ನಾವು ಒಂದ್ಸತಿ ಈಗ ಮೀನ್ ಹಾಕಿ ಐಸ್ ಹಾಕ್ಬಿಟ್ರೆ ಒಂದು 5 ದಿವಸ ತನಕ ನೀವು ಡೋರ್ ಓಪನ್ ಮಾಡದೆ ಇಟ್ಬಿಟ್ರೆ ಒಂದು 5ರಿಂದ 6 ದಿವಸ ಏನೂ ಆಗಲ್ಲ. ಐಸ್ ಕೂಡ ನೀರಾಗಲ್ಲ. 5 ದಿನ ಹಾಗೆ ಇರುತ್ತೆ. 5 ದಿನ ಹಾಗೆ ಇರುತ್ತೆ. ಫಿಶ್ ಕೂಡ ಏನೂ ಆಗಲ್ಲ. ಐಸ್ ಕೂಡ ಮೆಲ್ಟ್ ಆಗಲ್ಲ ಡೋರ್ ಓಪನ್ ಮಾಡದೆ ಇದ್ರೆ. ಡೋರ್ ಓಪನ್ ಮಾಡಿದ್ ನೀವು ಹಿಂದ್ಗಡೆ ಡೋರ್ ಓಪನ್ ಮಾಡಿ ಹಾಕ್ತಾ ಇದ್ರೆ ಒಂದ್ 2 ದಿವಸ ಬರುತ್ತಷ್ಟೇ. ಈ ತರ ಬಾಡಿ ಎಲ್ಲ ಬಿಲ್ಡ್ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ? ಈ ತರ ಈಗ ರೀಸೆಂಟ್ ಅಲ್ಲಿ 14 ಲಕ್ಷ ತನಕ ಇದೆ ಈಗ. ಬರೀ ಬಾಡಿಗೆ? ಬಾಡಿ ವಿತ್ ಕ್ಯಾಬಿನ್. ಎಲ್ಲಿ ಈ ತರ ಬಾಡಿ ಎಲ್ಲ ಬಿಲ್ಡ್? ಇದನ್ನ ನಮ್ಮ ಕುಂದಾಪುರ, ಉಡುಪಿಯಲ್ಲಿ ನಾವುಂದ ಅಂತ ಇದೆ. ನಾವುಂದದಲ್ಲಿ ಲಿಕ್ಸನ್ ಬಾಡಿ ಅಂತ ಈಗ ಸ್ವಲ್ಪ ಫೇಮಸ್. ಈಗ ಅದು ಬಿಟ್ರೆ ಸೆಕೆಂಡ್ ವಿನಾಯಕ ಬಾಡಿ. ಅದು ಬಿಟ್ರೆ ಥರ್ಡ್ ರೇಂಜ್ ಅಲ್ಲಿ ಇರುವಂತದ್ದು ಈಗ ಅಲ್ಲಾರಿಫ್ ಬಾಡಿ ಅಂತ ಒಂದು ಹೊಸದಾಗಿ ಆಗಿದೆ. ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ಸ್ವಲ್ಪ ಸ್ಟ್ರಾಂಗ್ನೆಸ್ ಅಲ್ಲಿ ಮ್ಯಾಂಗ್ಳೂರ್ ಬಾಡಿ ಬಿಲ್ಡರ್ಸ್ ಅಂತ, ಅವರು ಕುಂದಾಪುರ ತ್ರಾಸಿ ಅಂತ, ಕುಂದಾಪುರದಿಂದ ಒಂದು 16 ಕಿಲೋಮೀಟರ್ ಮುಂದೆ ತ್ರಾಸಿ ಅಂತ ಮ್ಯಾಂಗ್ಳೂರ್ ಬಾಡಿ ಬಿಲ್ಡರ್ಸ್. ಅವ್ರದ್ದು ಸ್ವಲ್ಪ ಸ್ಟ್ರಾಂಗ್ ಗಾಡಿ.
ಸ್ಟ್ರಾಂಗ್ ಇರುತ್ತೆ. ಸ್ಟ್ರಾಂಗ್. ಲುಕ್ ಅಲ್ಲಿ ಸ್ವಲ್ಪ ನೋಡ್ಲಿಕ್ಕೆ ಲುಕ್ ಇರೋದಿಲ್ಲ, ಆದ್ರೆ ತುಂಬಾ ಸ್ಟ್ರಾಂಗ್ ಗಾಡಿ. ಆಲ್ಮೋಸ್ಟ್ ಒಂದು 15 ಲಕ್ಷ ಬೇಕಾಗುತ್ತೆ ನಾರ್ಮಲ್ ಆಗಿ ಬಾಡಿ ಬಿಲ್ಡ್ ಮಾಡಿಸ್ತೀವಿ ಅಂದ್ರೆ. ಒಂದು 14.5 ಲಕ್ಷ. ರೆಫ್ರಿಜರೇಟರ್ ಎಲ್ಲ ಹಾಕಿದ್ರೆ ರೆಫ್ರಿಜರೇಟರ್ ಹಾಕ್ರು ನಿಮಗೆ ಒಂದು 7 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ. 6 ರಿಂದ 7 ಲಕ್ಷ ಜಾಸ್ತಿ ಆಗುತ್ತೆ. 14 ಲಕ್ಷದ ಮೇಲೆ. 14 ಲಕ್ಷದ ಮೇಲೆ ಹೋಗುತ್ತೆ. 14ರಿಂದ ಮೇಲೆ ಒಂದು 22 ಲಕ್ಷ ತನಕ ಹೋಗುತ್ತೆ ನಿಮಗೆ ರೆಫರ್ ಮಾಡಿಸೋದಾದ್ರೆ. ಸರ್ ಇವಾಗ ನೀವು ಯಾವ್ಯಾವ ಕಂಪನಿ ಗಾಡಿಗಳು ಓಡಿಸಿದೀರಾ ಸರ್ ಇಲ್ಲಿವರೆಗೆ? ನಾನು ಟಾಟಾ ಓಡಿಸಿದೀನಿ, ಅಶೋಕ್ ಲೈಲ್ಯಾಂಡ್ ಓಡಿಸ್ತಾ, ಈಗ ರೀಸೆಂಟ್ ಅಶೋಕ್ ಲೈಲ್ಯಾಂಡ್ ಓಡಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ಭಾರತ್ ಬೆಂಜ್ ಓಡಿಸ್ತಾ ಇದ್ದೆ. ಭಾರತ್ ಬೆಂಜ್ 2 ಟೈಪ್ ಅಲ್ಲೂ ಓಡಿಸಿದೀನಿ. ಒಂದು 10 ಚಕ್ರದಲ್ಲೂ ಓಡಿಸಿದೀನಿ, 6 ವೀಲ್ ಅಲ್ಲೂ ಓಡಿಸಿದೀನಿ. ನಿಮ್ಗೆ ಯಾವ ಗಾಡಿ ಕಂಫರ್ಟಬಲ್? ನನ್ಗೆ ತುಂಬಾ ಕಂಫರ್ಟ್ ಅಂದ್ರೆ ಭಾರತ್ ಬೆಂಜ್. ಯಾಕೆ ಕಂಫರ್ಟಬಲ್ ಅದು? ಕಂಫರ್ಟಬಲ್ ಅಂದ್ರೆ ಅದರಲ್ಲಿ ಡ್ರೈವಿಂಗ್ ಮಾಡ್ಬೇಕಾದ್ರಾಗ್ಲಿ ಇನ್ನೊಂದು ಯಾವ್ದಕ್ಕೂ ಆದ್ರೂ ಡ್ರೈವರಿಗೆ ಸುಸ್ತಾಗಲ್ಲ. ಒಂದು ಮೈಕೈ ನೋವು ಆಗೋದಾಗ್ಲಿ ಏನು ಆಗೋದು ಅದ್ರಲ್ಲಿ ಇಲ್ಲ ಭಾರತ್ ಬೆಂಜ್ ಅಲ್ಲಿ. ಇವೆಲ್ಲ ಗಾಡಿಗಳು ಒಂದು 1,000-1,500 ಕಿಲೋಮೀಟರ್ ಓಡಿಸೋವಾಗ ಸ್ವಲ್ಪ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ, ಕೈ ನೋವು ಸ್ಟಾರ್ಟ್ ಆಗೋದು, ಇಲ್ಲ ಸೊಂಟ ನೋವು ಸ್ಟಾರ್ಟ್ ಆಗೋದು ಇದರಲ್ಲಿ. ಯಾಕಂದ್ರೆ ಇದಕ್ಕೆ ಬರುವಂತ ಸೀಟ್ಗಳು ಈ ತರ, ಇವು ಆಕ್ಷನ್ ಇಲ್ಲ ಸೀಟ್ಗಳಲ್ಲಿ. ಭಾರತ್ ಬೆಂಜ್ ಅಲ್ಲಿ ಆದ್ರೆ ಸಸ್ಪೆನ್ಷನ್ ಸೀಟ್ ಕೊಡ್ತಾನೆ, ತುಂಬಾ ಚೆನ್ನಾಗತ್ತೆ ಅದರಲ್ಲಿ. ಭಾರತ್ ಬೆಂಜ್ ಬೆಟರ್ ಅಂತ. ಭಾರತ್ ಬೆಂಜ್ ಬೆಟರ್, ಮತ್ತೆ ಫ್ಯೂಲ್ ಎಫಿಷಿಯಂಟ್ ಭಾರತ್ ಬೆಂಜ್ ಬೆಟರ್. ಇದೆಲ್ಲ ನಿಮ್ಗೆ ಲೈಲ್ಯಾಂಡ್ ಗಾಡಿ ಎಲ್ಲ ಎಷ್ಟು ಮೈಲೇಜ್ ಬರುತ್ತೆ? ಲೈಲ್ಯಾಂಡ್ ಗಾಡಿಗಳು ಇವೆಲ್ಲ ನಾವು ಓಡಿಸಿದ ರೀತಿ ಇರುತ್ತೆ. ಇದೆಲ್ಲ ನಿಧಾನ ಹೋದ್ರೆ ಒಂದು 7 ಕಿಲೋಮೀಟರ್ ತನಕ ಮೈಲೇಜ್ ಬರುತ್ತೆ. 7 ಬರುತ್ತೆ. 7 ಕಿಲೋಮೀಟರ್ ತನಕ ನಿಧಾನ ಹೋದ್ರೆ ಬರುತ್ತೆ. ಒಂದು 50, 55, 60ರಲ್ಲಿ ಇಟ್ಕೊಂಡು ಗಾಡಿ ಓಡಿಸಿದ್ರೆ ಒಂದು 7 ಕಿಲೋಮೀಟರ್ ತನಕ ಬರುತ್ತೆ. ನಮ್ಗೆ ಆ ತರ ಟೈಮಿಂಗೇ ಇರಲ್ಲ. ನಾವು ಏನಿದ್ರು ಮಿನಿಮಮ್ 80-90 ಮೇಲೆ ಗಾಡಿ ಓಡ್ತಾ ಇರುತ್ತೆ. ಇದು ಎಲ್ಲ ಮೈಲೇಜ್ ಬರಲ್ಲ. ಒಂದು 5 ಕಾಲು ಈ ಮೈಲೇಜ್ ಬರ್ತದೆ. 5 ಅಂತೂ ಬರುತ್ತೆ. 5 ಅಂತೂ ಬರುತ್ತೆ. ಭಾರತ್ ಬೆಂಜ್ ಆದ್ರೆ ಎಷ್ಟು ಬರ್ಬೋದು? ಭಾರತ್ ಬೆಂಜ್ ಫ್ಯೂಲ್ ಎಫಿಷಿಯಂಟ್ ಅಲ್ಲಿ ನೀವು ಎಷ್ಟೇ ಬೆರ್ಸ್ಕೊಂಡು ಹೋದ್ರು 6 ವೀಲ್ ಅಲ್ಲಿ ಆದ್ರೆ ನಿಮ್ಗೆ 6 ಕಿಲೋಮೀಟರ್ ಅಂತೂ ಗ್ಯಾರಂಟಿ. 6 ಕಿಲೋಮೀಟರ್ ಅಂತೂ ಗ್ಯಾರಂಟಿ. ರೀಸೆಂಟ್ ಈಗ ನಾನು ಒಂದು 3 ತಿಂಗಳಿಂದ ನನ್ನ ಸ್ವಂತ ಗಾಡಿನ ನಾನು ಸೇಲ್ ಮಾಡಿದೆ. ನನ್ ಗಾಡಿ ಬರ್ತಾ ಇತ್ತು ಒಂದು 6-6.5, 7 ಕಿಲೋಮೀಟರ್ ಹಿಂಗೆ. ಖಾಲಿ ಗಾಡಿಯಲ್ಲಿ ಒಂದು 7-7.5 ಕಿಲೋಮೀಟರ್ ಎಲ್ಲ ಬರುತ್ತೆ. ಅದು 10 ಚಕ್ರ ಗಾಡಿಯಲ್ಲೂ ನಿಧಾನ ಹೋದ್ರೆ ಆ ಮೈಲೇಜ್ ಬರುತ್ತೆ ಭಾರತ್ ಬೆಂಜ್. 7 ಕಿಲೋಮೀಟರ್ ಅಂತ. 7 ಕಿಲೋಮೀಟರ್ ಖಾಲಿ ಗಾಡಿಯಲ್ಲಿ ಬರುತ್ತೆ. ಲೋಡ್ ಗಾಡಿಯಲ್ಲಿ ಒಂದು 4-4.5ರಿಂದ 5 ಕಿಲೋಮೀಟರ್ ಭಾರತ್ ಬೆಂಜ್ ಅಲ್ಲಿ ಬರುತ್ತೆ. ಆ ಗಾಡಿ ಒಬ್ಬರೇ ಓಡಿಸ್ತಾ ಇದ್ದಿದ್ದ? ಅದನ್ನು ಒಬ್ಬನೇ ಓಡಿಸ್ತಾ ಇದ್ದೆ. ಮೈಂಟೈನ್ ಮಾಡಿದ್ರೆ 7 ಅಂತೂ ಬಂದೇ. ಆ ಮೇಂಟೆನೆನ್ಸ್ ಮೈನ್ ಭಾರತ್ ಬೆಂಜ್ ಅಲ್ಲಿ ಏನ್ ಗೊತ್ತುಂಟಾ? ಭಾರತ್ ಬೆಂಜ್ ಅಲ್ಲಿ ಗಾಡಿ ಮೇಂಟೆನೆನ್ಸ್ ಮೈನ್. ಗಾಡಿ ಮೇಂಟೈನ್ ನಾವು ಎಷ್ಟು ಕರೆಕ್ಟ್ ಮೇಂಟೈನ್, ಒಬ್ಬ ಡ್ರೈವರ್ ಕೈಯಲ್ಲಿ ಯಾವ ತರ ಮೇಂಟೈನ್ ಆಗಿರ್ಬೇಕು ಗಾಡಿ ಅಂದ್ರೆ, ಅದು ಏನೇ ₹1 ಕೆಲಸನೇ ಇರ್ಲಿ ಅದನ್ನ ನಾವು ಮಾಡಿಸ್ಕೊಂತ ಇದ್ರೆ ಆ ಗಾಡಿ ಯಾವತ್ತಿಗೂ ನಮ್ಗೇನು ಕೈ ಕೊಡಲ್ಲ. ಏನೋ ಒಂದ್ ಸಣ್ಣ ಪುಟ್ಟ ಕೆಲಸ ಇವತ್ತಿರ್ಲಿ ನಾಳೆ ಮಾಡ್ಕೊಳ್ಳೋಣ ಅದು ಮಾಡಿದ್ರೆ ಹೋಯ್ತು. ಭಾರತ್ ಬೆಂಜ್ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಎಷ್ಟಿದೆ? ಅದು ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ. ಒನ್ ಟೈಮ್ ಅಂದ್ರೆ ಈಗ ಶೋರೂಮಿಗೆ ಅದು ಹೊರಗಡೆ ಕೆಲಸ ಆಗಲ್ಲ, ಕಡಿಮೆ ಹೊರಗಡೆ ಆಗೋದೇ ಇಲ್ಲ, ಬಾರಿ ಕಡಿಮೆ ಸ್ಪಾಟ್ಸ್ ಸಿಗಲ್ಲ. ಈ ಶೋರೂಮ್ ಅಲ್ಲಿ ಕೆಲಸ ಮಾಡಿಸ್ತೀವಿ ಅಂದ್ರೆ ಈಗ ಆಯಿಲ್ ಚೇಂಜ್ ಅಪ್ಗ್ರೀಸು ಅಂತ ಒಂದ್ ಸರ್ವಿಸಿಗೆ ಹೋಗ್ತೀವಿ, ಒಂದು ₹60,000 ಮಿನಿಮಮ್ ಬೇಕು ಭಾರತ್ ಬೆಂಜ್ ಗಾಡಿ. ಭಾರತ್ ಬೆಂಜ್ಗೆ ಇವೆಲ್ಲ ಆದ್ರೆ ಒಂದು 30-35 ಸಾವಿರ. ಆದ್ರೆ ಅದು ಒಂದ್ಸತಿ ಸರ್ವಿಸ್ ಈಗ ಮಾಡ್ಕೊಂಡ್ ಬಂದ್ರೆ 1 ಲಕ್ಷ ಕಿಲೋಮೀಟರ್ ವಾರಂಟಿ ಇದೆ. ಇದಕ್ಕೆಲ್ಲ 60-70 ಸಾವಿರ ಕಿಲೋಮೀಟರ್ ಇದೆಯಲ್ಲ. ಅದಕ್ಕೆ ಅದು ಕಾಸ್ಟ್ ಜಾಸ್ತಿ. ಅದು ಕಾಸ್ಟ್ ಜಾಸ್ತಿ ಆದ್ರೂ ಅದರಲ್ಲಿ ಲಾಭ ಇದೆ. ಅದು ದಾರಿ ಮೇಲೆ ಸಮಸ್ಯೆ ಕೊಡಲ್ಲ ಗಾಡಿಗಳು. ಈಗ ನೀವು ಒಂದ್ಸಲಿ ಸರ್ವಿಸ್ ಮಾಡಿಸಿದ್ರೆ ಈಗ 1 ಲಕ್ಷ ಓಡಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಅದು ಸೀಸನ್ ಇದ್ದಂಗೆ ಸರ್. ಒಂದೊಂದು ಸೀಸನ್ ಅಲ್ಲಿ ಈಗ ನಮ್ದು ಈಗ ನಮ್ ಮೀನ್ ಸೀಸನ್ ಅಲ್ಲಿ ನೋಡಕ್ ಹೋದ್ರೆ ಒಂದು ಕೆಲವು ಟೈಮಲ್ಲಿ ಒಂದು ಸೀಸನ್ ಅಲ್ಲೇ ಆಗ್ಬಿಡತ್ತೆ. ಸೀಸನ್ ಅಂದ್ರೆ 9 ತಿಂಗಳು ಸೀಸನ್ ಇರೋದು ನಮಗೆ. ಈ 9 ತಿಂಗಳು ಸೀಸನ್ ಅಲ್ಲೇ ಆಗ್ಬಿಡತ್ತೆ 1 ಲಕ್ಷ ಕಿಲೋಮೀಟರ್. ಒಮ್ಮೊಮ್ಮೆ ಈಗ ಸೀಸನ್ ಒಂದ್ ಸ್ವಲ್ಪ ಸೀಸನ್ ಅಲ್ಲಿ ತೂಫಾನು ಅದು ಇದೆಲ್ಲ ಬಂದ್ಬಿಟ್ರೆ ಅವಾಗ ಸ್ವಲ್ಪ ಕಡಿಮೆ ರನ್ ಆಗುತ್ತೆ ಗಾಡಿ. ಒಂದು 60,000-70,000 ಹೆಂಗ ಸೀಸನ್ ಅಲ್ಲಿ ರನ್ ಆಗುತ್ತೆ. ಅದು ಆ ತರ ವೇರಿಯೇಷನ್ ಆಗುತ್ತೆ. ಆಲ್ಮೋಸ್ಟ್ ನೀವು ಒಂದ್ ದಿನಕ್ಕೆ 1,000 ಕಿಲೋಮೀಟರ್ ಅಂತ ಓಡಿಸ್ತೀರಾ ಲೋಡ್ ಇದ್ರೆ? ಲೋಡ್ ಇದ್ರೆ 1,000ದಿಂದ ಜಾಸ್ತಿನೇ ಓಡಿಸ್ತೀವಿ. 1,400 ಕಿಲೋಮೀಟರ್ ತನಕ ಓಡಿಸ್ತೀವಿ ಒಬ್ಬರೇ ಸಿಂಗಲ್. ಈಗ ಸರ್ ನೀವು ಈಗ ಫಿಶ್ ಲೋಡಿಗೆ ಬಂದ್ಮೇಲೆ ನಿಮ್ಗೆ ಕಷ್ಟವಾಗಿರೋ ರೂಟ್ಗಳು ಯಾವ್ದು? ಸರ್ ತುಂಬಾ ಕಷ್ಟವಾಗುವಂತ ರೂಟ್ ಅಂದ್ರೆ ಕೇರಳ ರೂಟ್ ಸರ್. ಕೇರಳ ರೂಟ್ ಹಗ್ಲಲ್ಲಂತೂ ಗಾಡಿ ಓಡ್ಸಕ್ ಆಗಲ್ಲ. ಒಂದು ನಮಗೆ ಟೈಮ್ಗಳಿರಲ್ಲ, ಅಂತದ್ರಲ್ಲಿ ಟ್ರಾಫಿಕ್ ಸಮಸ್ಯೆ, ತುಂಬಾ ಟ್ರಾಫಿಕ್ ಕೇರಳದಲ್ಲಿ. ಹಗ್ಲಲ್ಲಿ ಗಾಡಿ ಓಡ್ಸಕ್ ಆಗಲ್ಲ. ನೈಟ್ ಆದ್ರೂ ಅಷ್ಟೇ. ಈಗ ಎಲ್ಲಾ ಕಡೆ ಕ್ಯಾಮ್ರಾಗಳು, ನಾವು ಅಲ್ಲೆಲ್ಲಾದ್ರೂ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂತ ಇಲ್ಲ ಒಂದ್ ಸ್ವಲ್ಪ ಸ್ಪೀಡ್ ಹೋಗೋಣ ಅಂದ್ರೆ ಎಲ್ಲಾ ಕಡೆ AI ಕ್ಯಾಮ್ರಾಗಳು, ಕೇಸ್ ಬೀಳ್ತಾವೆ. ಈಗ ಓನರ್ಗಳು ಓವರ್ ಸ್ಪೀಡ್ ಕೇಸ್ ಬಿದ್ರೆ ನಾವು ತಗೊಳಲ್ಲ. ಓವರ್ ಸ್ಪೀಡ್ ಕೇಸ್ ನೀವು ಯಾಕೆ ಓವರ್ ಸ್ಪೀಡ್ ಹೋಗ್ತೀರಾ ಅಂತ ಓನರ್ಗಳು ಕೇಳ್ತಾರೆ.
ಆದ್ರೆ ಮೀನ್ ತುಂಬಿದಂತ ಅವನ್ ಕತೆ ಅವನಿಗೆ ಗೊತ್ತಿರತ್ತೆ. ಅವನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ ಗಾಡಿ ಲೋಡ್ ಮಾಡಿರ್ತಾನೆ. ನಾವು ಮಾರ್ಕೆಟ್ ಮುಟ್ಬೇಕಲ್ವಾ? ಹೌದು. ಕೆಲವು ಓನರ್ಗಳು ಓವರ್ ಸ್ಪೀಡ್ ಬಿದ್ದಾವಾಗ ಅದು ನಾವು ಲೆಕ್ಕಕ್ಕೆ ತಗೊಳಕ್ ಆಗಲ್ಲ, ನಿನ್ ಸಂಬಳದಲ್ಲಿ ಕಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಡ್ರೈವರ್ಗಳಿಗೆ ಇದು ಮಾಡ್ತಾರೆ. ಅಂದ್ರೆ ತುಂಬಾ ಕಷ್ಟ. ಅಂದ್ರೆ ಒಂದೊಂದ್ಸತಿ ಟೈಮೇ ಇರಲ್ಲ ಡ್ರೈವರ್ಗೆ. ಒಂದು ಕಡೆ ಮೀನ್ ಇಳಿಸೋದಲ್ಲ. ಕೇರಳದಲ್ಲಿ ಮಾರ್ಕೆಟ್ ಅಂತ ಹೇಳಿದ್ರೆ ಇಲ್ಲೊಂದ್ 20 ಕಿಲೋಮೀಟರ್ ಅಲ್ಲಿ ಇಲ್ಲೊಂದ್ ಮೀನ್ ಇಳಿಸ್ಬಿಟ್ರೆ ಇನ್ನೊಂದ್ 20 ಕಿಲೋಮೀಟರ್ ಮತ್ತೆ ಮುಂದೆ ಹೋಗ್ಬೇಕು. ಇಲ್ಲಿ ರಾತ್ರಿ 2 ಗಂಟೆಗೆ ಮಾರ್ಕೆಟ್ ಇರುತ್ತೆ, ಅಲ್ಲಿ 1.5 ಗಂಟೆಗೆ ಮಾರ್ಕೆಟ್ ಇರುತ್ತೆ. ಅಲ್ಲಿ ಹೋಗಿ ವಾಪಸ್ ಬರಕ್ ಆಗಲ್ಲ. ಇಲ್ಲೇ ಇಳಿಸ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ರೆ ಈ ಟೈಮ್ ಸಾಕಾಗಲ್ಲ. ಈ ತರ ಕಷ್ಟಗಳಿದಾವೆ. ಅದು ತುಂಬಾ ಸಮಸ್ಯೆಗಳು. ಈಗ ಕೇರಳದಲ್ಲಿ ನಿಮ್ಗೆ ಓವರ್ ಸ್ಪೀಡ್ ಫೈನ್ ಬಂದ್ರೆ ಅಲ್ಲೆಲ್ಲ ಎಷ್ಟು ಬರ್ಬೋದು? ಕೇರಳ 1,000 ರೂಪಾಯಿ ಓವರ್ ಸ್ಪೀಡ್ಗೆ. ಹೊರಗಡೆಯಿಂದ ಫೈಬರು, ಇದ್ರ ಒಳಗಡೆ ಪಫ್ ಅಂತ ಬರುತ್ತೆ. ಈ ನೀವು ಸ್ಯಾಂಡ್ವಿಚ್ ಸೀಟ್ ಅಂತ ಬರುತ್ತೆ ನೋಡಿ, ಆ ತರ ಪಫ್ ಬರುತ್ತೆ. ಆ ಪಫ್ ಹಾಗೆ ಇದ್ರ ಒಳಗಡೆ ಇನ್ನೂ ಫ್ಲೈವುಡ್ ಇದೆ. ಇದು ಫೈಬರ್, ಇದ್ರ ಒಳಗಡೆ ಫ್ಲೈವುಡ್ ಇಂದ ಆಚೆ ಕಡೆ ಪಫ್ ಇದೆ. ಪಫ್ ಇಂದ ಇನ್ನು ಔಟ್ ಸೈಡ್ ಅಲ್ಲಿ ಅಲ್ಯೂಮಿನಿಯಂ ಶೀಟು. ಇಷ್ಟು ಬರುತ್ತೆ ಇದರಲ್ಲಿ. ಮತ್ತೆ ಇದು ಹೈಟ್ ಇಷ್ಟೇ ಮಾಡೋದು, ಯಾಕಂದ್ರೆ ಒಂದು ಲೆಕ್ಕ ಇರುತ್ತೆ ಒಂದ್ ಗಾಡಿಗೆ ಇಂತಿಷ್ಟೇ ಬಾಕ್ಸ್ ಹಾಕ್ಬೇಕು ಅಂತ. ಇದು 185 ಬಾಕ್ಸ್ ಗಾಡಿ ಇದು. ಇದರಲ್ಲಿ ಲೈಲ್ಯಾಂಡ್ ದೊಡ್ಡ ಗಾಡಿ ಆದ್ರೆ 200 ಬಾಕ್ಸ್ ಮಾಡ್ತಾರೆ. 200, 220, 240 ಮಾಡ್ತಾರೆ. ಇದು 200 ಬಾಕ್ಸ್ ಗಾಡಿ. ಈ ಗಾಡಿಗೆ ಇಷ್ಟೇ ಹೈಟ್ ಮಾಡೋದು. ಇದರಲ್ಲಿ ಎಷ್ಟು ಹಿಡಿಯುತ್ತೆ ಬಾಕ್ಸ್? ಇದರಲ್ಲಿ 185 ಬಾಕ್ಸ್ ಇಡುತ್ತೆ. ಒಂದ್ 4,500 kg ಮೀನ್ ಬರುತ್ತೆ. 4,500 kg ಮೀನ್ ಬರುತ್ತೆ.